ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇದು ನಮ್ಮ ಮನೆಗೆ ಹೋಗೋ ದಾರಿ ಅಲ್ವಲ್ಲ? ಏನಿಲ್ಲ ಅವನಿ, ಕಂಪನಿಗೆ ಸಂಬಂಧಪಟ್ಟಿರೋ ಒಂದು ಫಂಕ್ಷನ್ ನಡೀತಿದೆ. ಅವ್ರನ್ನ ಮಾತಾಡಿಸಿ ಒಂದು 10-15 ನಿಮಿಷದಲ್ಲಿ ಹೊರಟೋಗೋಣ. ಕಾರ್ ನಿಲ್ಲಿಸಿ. ಯಾಕೆ? ನಾನು ಅಲ್ಲಿಗೆ ಯಾಕ್ರಿ? ನಾನು ಹೇಗೋ ಹಾಗೆ ಮನೆಗೆ ಹೊರಟೋಗ್ತೀನಿ, ನನ್ನನ್ನು ಬಿಟ್ಬಿಡಿ. ಬೇಗನೆ ಹೊರಟೋಗೋಣ ಅವನಿ. ಬೇಡ. ತುಂಬಾ ಸಲ ನಮ್ಮ ಜೊತೆ ನೀನು ಫಂಕ್ಷನ್ಗೆ ಬಂದಿದ್ಯಲ್ವಾ? ಇವಾಗ ನನ್ನ ಜೊತೆ ಬಂದ್ರೆ ತಪ್ಪೇನು? ಯಾಕೆ ಹೀಗೆ ಚಿಕ್ಕ ಮಕ್ಳ ಥರ ಆಡ್ತಿದ್ಯಾ? ನನಗೆ ಕಷ್ಟ ಆಗುತ್ತೆ. ಎಲ್ಲರೂ ಫ್ರೆಂಡ್ಲಿಯಾಗೇ ಇರ್ತಾರೆ. ಯು ಡೋಂಟ್ ವರಿ. ನೋಡಿ ಮಾತಾಡ್ಸಿದ ತಕ್ಷಣ ಹೊರಟೋಗೋಣ, ಸರಿನಾ? ಕೂಲ್ ಅವನಿ, ಏನೂ ಸಮಸ್ಯೆ ಆಗಲ್ಲ. ಅವನಿ, ಇಳಿ. ನಾನು ಕಾರಲ್ಲೇ ಕೂತಿರ್ತೀನಿ, ನೀವು ವಿಶ್ ಮಾಡಿ ಬಂದ್ಬಿಡಿ. ಹೊರಗಡೆ ಲೋನ್ಲಿ ಆಗಿರೋದು ಯಾಕೆ ಹೇಳು? ಒಳಗಡೆ ನನ್ನ ಫ್ರೆಂಡ್ಸ್ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಾ 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 ಅವನಿ, ಪ್ಲೀಸ್. ಬಾ ಅವನಿ, ಪ್ಲೀಸ್ ಅವನಿ, ಬಾ. ಸ್ವಿಚ್ ಆಫ್ ಆಗೋಯ್ತು. ಫೋನ್ ಯಾಕೆ ಆನ್ ಆಗ್ತಿಲ್ಲ? ಇದೇನು ಬಲ್ಕಣ್ಣು ಹೊಡ್ಕೊಂತಿದ್ಯಲ್ಲ? ಯಾವಾಗ ಕಣ್ಣು ಹೊಡ್ಕೊಂಡ್ರು ಏನಾದರೂ ಗಂಡಾಂತರ ಎದುರಾಗ್ತಿತ್ತು, ಈಗ ಯಾಕೆ ಹೀಗಾಗ್ತಿದೆ? ಏನಾಯ್ತು ಅವನಿ? ಏನೂ ಇಲ್ಲ ಬಿಡಿ. ಸ್ವಲ್ಪ ಹೊತ್ತಲ್ಲೇ ಹೊರಟೋಗ್ತೀವಲ್ಲ, ಏನೂ ತೊಂದರೆ ಆಗಲ್ಲ. ಭಗವಂತ, ನನ್ನ ಮನ್ಸು ಯಾಕಿಷ್ಟು ಭಯ ಪಡ್ತಿದೆ? ಏನು ನಡೆಯುತ್ತೋ ಏನು? ಬಾ ಅವನಿ. ನೀನ್ ಇಲ್ಲೇ ಕೂತಿರು, ನಾನು ಹೋಗಿ ನನ್ನ ಬಾಸ್ನ ಮಾತಾಡ್ಸ್ಬರ್ತೀನಿ. ಹಾಯ್ ಗಾಯ್ಸ್. ಹಾಯ್. ಸಿಂಗಲ್ ಆಗಿ ಬಂದಿದೆಯಲ್ಲೋ? ವೇರ್ ಇಸ್ ಯುವರ್ ವೈಫ್? ನಾನು ಕಾಲ್ ಮಾಡಿದಾಗ ವೈಫ್ ಜೊತೆನೆ ಬರ್ತಿದ್ದೀನಿ ಅಂತ ಹೇಳಿದೆಯಲ್ವಾ? ನಮ್ಮನ್ನ ನೋಡು, ನಾವೆಲ್ಲ ನಮ್ಮ ಹಸ್ಬೆಂಡ್ಸ್ ಜೊತೆ ಬಂದಿದ್ದೀವಿ, ಇವರೆಲ್ಲ ಅವ್ರ ವೈಫ್ಸ್ ಜೊತೆ ಬಂದಿದ್ದಾರೆ. ಯಾಕೆ ಮಾತಾಡ್ತಿಲ್ಲ ರಾಧಾ? ಹಾಗಾದ್ರೆ ಇವತ್ತು ನೀನು ಪ್ರಮೋಷನ್ನ ಮಿಸ್ ಮಾಡ್ಕೊಂಡ ಹಾಗೆ. ನೋ ಸರ್, ಜಾಬ್ ವಿಷಯದಲ್ಲಾಗ್ಲಿ ಮನಿ ವಿಷಯದಲ್ಲಾಗ್ಲಿ ಲೂಸರ್ ಆಗಿ ಗಿವ್ ಅಪ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಕೂಡ ನನ್ನ ವೈಫ್ ಜೊತೆನೆ ಬಂದಿದ್ದೀನಿ. ಗುಡ್, ಬಟ್ ವೇರ್ ಇಸ್ ಶಿ? ಅಲ್ಲಿದ್ದಾಳೆ ಸರ್.
ವಾವ್, ಶಿ ಸೋ ಕ್ಯೂಟ್. ತುಂಬಾ ಇನ್ನೋಸೆಂಟ್ ಥರ ಇದ್ದಾಳೆ. ಅಲ್ಲೇ ಕೂರ್ಸಿದ್ಯಲ್ಲ, ಯಾಕೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ? ಆಕ್ಚುಲಿ ಅವಳಿಗಿಂತ ಪಾರ್ಟಿಗಳು ಅಂದ್ರೆ ದೂರ ಇರ್ತಾಳೆ, ಅದಕ್ಕೆ ಅವಳು ಜಾಸ್ತಿ ಹೊರಗಡೆ ಬರೋದಿಲ್ಲ. ಇವತ್ತು ತುಂಬಾ ಫೋರ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಸೆಟಲ್ ಆದ್ಮೇಲೆ ಈ ಅಟ್ಮಾಸ್ಫಿಯರಿಗೆ ಅಡ್ಜಸ್ಟ್ ಆಗುತ್ತೆ ಬಿಡಿ. ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ ರಾಧಾ. ಥ್ಯಾಂಕ್ ಯು ಮ್ಯಾಮ್. ಏ ಲತಾ, ಇಲ್ ಬಾ. ಏನೇ? ಅಲ್ಲಿ ನೋಡು, ಯಾರವಳು? ನಮ್ ರಾಧಾಕೃಷ್ಣ ವೈಫು. ಹೌದಾ? ನೋಡಕ್ ಚೆನ್ನಾಗಿದ್ದಾಳಲ್ವಾ? ಕಿಂಡಿದ್ರೆ ರಕ್ತ ಬರುತ್ತೇನೋ ಹಾಗಿದ್ದಾಳೆ. ಅದಕ್ಕೇನೋ ರಾಧಾ ಎಲ್ಲೂ ಆಚೆ ಕರ್ಕೊಂಡ್ ಬರಲ್ಲ ಅನ್ಸುತ್ತೆ. ಬಲ್ಗಣ್ಣು ಯಾಕಿನ್ನೂ ಹೊಡ್ಕೊಂತಾನೇ ಇದೆ? ಎಲ್ಲ ಚೆನ್ನಾಗಿದ್ದಿದ್ರೆ ಈ ನರಸಿಂಹನ್ ಲೈಫು ಬೇರೆ ಥರನೇ ಇರ್ತಿತ್ತು. ಈ ಕ್ಯಾಟ್ರಿಂಗ್ ಬಾಯ್ ಹಾಗೆ ಕೆಲ್ಸಕ್ಕೆ ಬರೋ ಕರ್ಮ ಇರ್ತಿರ್ಲಿಲ್ಲ. ನನ್ನ ನಾದ್ನಿ ದೊಡ್ಡ ಏಟ್ ಕೊಟ್ಟಿದ್ದಾಳೆ. ಏನಾಗ್ಬೇಕು ಅನ್ಕೊಂಡಿದ್ಯಾ? ಹೀರೋ ಆಗಬೇಕು ಅಂತಿತ್ತು, ಆದರೆ ಕನಿಷ್ಠ ಹೀರೋ ಹತ್ರ ಟಚ್ ಅಪ್ ಆಯೋ ಆಗಲಿಲ್ಲ. ತುಂಬಾ ಕನ್ಸುಗಳಿದೆ ನಿನ್ನ ಹತ್ರ. ಅಣ್ಣ, ಅದು ಸರಿ, ಫಂಕ್ಷನ್ ಆಗಿದ ತಕ್ಷಣ ನನ್ನ ರೆಮ್ಯುನರೇಷನ್ ನನಗೆ ಕೊಟ್ಬಿಡ್ತೀರಾ? ರೆಮ್ಯುನರೇಷನಾ? ಅದೇ ಸಿನಿಮಾ ಭಾಷೆಯಲ್ಲಿ ಹೇಳಿದೆ ಅಷ್ಟೇ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಮನೆಗೆ ಹೋಗ್ಬೇಕಷ್ಟೆ. ಕೊಡ್ತೀನಿ ಬಿಡು, ಆ ವಿಷಯದ ಬಗ್ಗೆ ನೀನು ಚಿಂತೆ ಮಾಡಬೇಡ. ಫಂಕ್ಷನಲ್ಲಿ ಸ್ವಲ್ಪ ಹುಷಾರಾಗಿರು. ಮೊದಲೇ ಅದು VIP ಫಂಕ್ಷನ್ನು. ಹೌದು, ಅಷ್ಟಕ್ಕೂ ಏನು ಫಂಕ್ಷನ್ ಅದು? ಒಂದು ಬಿಸ್ನೆಸ್ ಕಂಪನಿಗೆ ಸಂಬಂಧಪಟ್ಟಿರೋ ಫಂಕ್ಷನ್ನು. ಓ, ಈ ಸರಿ ನಮ್ಗೆ ಆರ್ಡರ್ ಸಿಕ್ಕಿದೆ. ಒಳ್ಳೆ ಹೆಸರು ತಗೊಂಡ್ರೆ ಮತ್ತೆ ಮತ್ತೆ ಆರ್ಡರ್ ಸಿಗುತ್ತೆ. ಆ ಫಂಕ್ಷನ್ ನಮಗೆ ಹೊಂದಾಣಿಕೆ ಆಗೋ ಯಾವುದಾದ್ರೂ ಅಂಶ ಸಿಕ್ಕರೆ ಚೆನ್ನಾಗಿರುತ್ತೆ. ನಾವು ಎಲ್ಲಿಗೆ ಹೋದರೂ ದೇವ್ರು ಯಾವುದೋ ಒಂದು ಮ್ಯಾಟ್ರ್ ಸೆಟ್ ಮಾಡ್ತಾನೆ. ಯಾಕೇನು ಟೆನ್ಷನಲ್ಲಿ ಇರೋ ಥರ ಇದೆಯಾ? ಬಾಸ್ ಯಾರ್ಯಾರಿಗೆ ಯಾವ್ಯಾವ ಪ್ರಮೋಷನ್ ಕೊಡ್ತಾರೆ ಅಂತ ಸ್ವಲ್ಪ ಟೆನ್ಷನ್ ಅಷ್ಟೇ. ನಿನ್ ಟೆನ್ಷನ್ ವಿಷಯ ಆ ಕಡೆ ಇಟ್ಟು ಇವಾಗಾದ್ರೂ ನಿನ್ ಮಿಸ್ಸಸ್ನ ನಮ್ಗೆಲ್ಲ ಪರಿಚಯ ಮಾಡಿಸ್ಬಹುದಲ್ವಾ? ಸ್ವಲ್ಪ ಹೊತ್ತಾಗ್ಲಿ ಅಂತ ಹೇಳಿದ್ನಲ್ಲ. ಹೋಗ್ಲಿ, ನಾವೇ ಹೋಗಿ ಪರಿಚಯ ಮಾಡ್ಕೊಳ್ಳೋದಾ? ಬೇಡ ಬೇಡ, ಅವಳು ಸ್ವಲ್ಪ ನಾಚಿಕೆ ಸ್ವಭಾವದವಳು, ಬೇಗ ಯಾರ ಜೊತೆಗೂ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಅವಳು ಜಾಸ್ತಿ ಮನೇಲಿರೋದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇರ್ತಾಳೆ. ಅವ್ರಿನ್ನೂ ಆಫೀಸಲ್ಲೇ ಇದ್ದಾರೋ ಅಥವಾ ಮನೆಗೆ ಹೋಗಿದ್ದಾರೋ? ಶ್ರೀ, ಅಮ್ಮ, ಯಾಕಿಷ್ಟೊಂದು ಲೇಟ್ ಆಯ್ತು? ಪೆಂಡಿಂಗ್ ವರ್ಕ್ಸ್ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತಮ್ಮ. ಸರಿ, ಫ್ರೆಶ್ ಅಪ್ ಆಗ್ಬಿಟ್ ಬಾ. ಸರಿ ಅಪ್ಪ. ಮಾವನ್ ಹಿಂದೆ ಬಾಲದಾಗೆ ಅವನೇ ಬರ್ತಾಳೆ ಅಲ್ವಾ? ಅವನೇ ಕಾಣಿಸ್ತಿಲ್ವಲ್ಲ, ಯಾಕೆ? ಒಟ್ಟಿಗೆ ಬರ್ಬೋದು. ಅದೇನು ಅಂದ್ರೆ ಪ್ರೆಸೆಂಟ್ ಮನೇಲಿ ಸಿಚುಯೇಷನ್ ಚೆನ್ನಾಗಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ ಬಾ ಅಂತ ಹೇಳ್ತಿರ್ತಾನೆ. ನೀನ್ ಹೇಳಿದ್ದೆ ಕರೆಕ್ಟು. ಒಂದ್ ವೇಳೆ ಅವನಿ ರೂಮಲ್ಲಿ ಏನಾದ್ರೂ ಇದ್ದಾಳ? ಅವನಿ, ಅವನಿ, ಅವನಿ,
ಅಮ್ಮ, ಏನ್ ಶ್ರೀ? ಅವನೇ ಇಲ್ಲ ಯಾಕೆ? ನನಗೇನ್ ಗೊತ್ತೋ? ಆಫೀಸಿಗೆ ಕರ್ಕೊಂಡು ಹೋಗೋದು, ಆಫೀಸಿಂದ ಕರ್ಕೊಂಡು ಬರೋದು ನಿನ್ ಡ್ಯೂಟಿನೇ ಅಲ್ವಾ? ಮನೆಯವ್ರನ್ನ ಕೇಳ್ತಿದ್ಯಲ್ಲ ಯಾಕೆ? ರೆಗ್ಯುಲರ್ ಆಗಿ ಗೇಟ್ ಹೊರಗಡೆ ಅವಳನ್ನ ಬಿಟ್ಟು 5 ನಿಮಿಷದ ಗ್ಯಾಪ್ ಅಲ್ಲಿ ಬಾ ಅಂತ ಹೇಳ್ತಾ ಇರ್ತೀಯ ಅಲ್ವಾ? ಇವಾಗ ಆ ಸ್ಕೀಮ್ ಬಿಟ್ಬಿಟ್ರಾ? ಸೀರಿಯಸ್ ಟೈಮಲ್ಲಿ ಜೋಕ್ ಮಾಡಬೇಡಿ ಅದಕ್ಕೆ. ನಿನ್ನ ಆಫೀಸಲ್ಲೇ ಕೆಲಸ ಮಾಡ್ತಿರೋಳ್ ಬಗ್ಗೆ ನಿನಗೆ ಗೊತ್ತಿಲ್ದೇನೆ ಇರುತ್ತ ಮಾವ? ಅವಳು ಹೊರಟಿರೋ ವಿಷಯ ನಿನಗೆ ಗೊತ್ತೇ ಇರುತ್ತೆ ಅಲ್ವಾ? ನನಗೆ ಲೇಟ್ ಆಗತ್ತೆ ಅಂತ ಹೇಳಿ ಮೊದಲೇ ಕಳಿಸ್ಬಿಟ್ಟೆ. ಇನ್ನೂ ಬಂದಿಲ್ಲ ಅಂದ್ರೇನು? ಸ್ವಿಚ್ ಆಫ್ ಅಂತ ಬರ್ತಿದೆ. ಏನೋ ತುಂಬಾ ಬೇಕಾಗಿರೋರ್ ಥರ ಅಷ್ಟ್ಯಾಕ್ ಟೆನ್ಷನ್ ಮಾಡ್ಕೋತಿದ್ಯಾ? ಅರ್ಥ ಇಲ್ದೇನೆ ಮಾತಾಡ್ಬೇಡಿ ಅದಕ್ಕೆ. ಯಾವತ್ತೂ ಇಲ್ದೇ ಇರೋದು, ಇಷ್ಟು ರಾತ್ರಿ ಆದ್ರೂ ಬರ್ದೇ ಇರೋದು ಅಂದ್ರೆ ಏನು? ಎಲ್ಲಿ ಹೋಗಿರ್ತಾಳ ಅವಳು? ಹೌದು, ಆಕ್ಚುಲಿ ಅವತ್ತೇನಾಯ್ತು ಅಂತಂದ್ರೆ. ಓ ಹೌದಾ? 1 ಮಿನಿಟ್, ಈಗಲೇ ಬರ್ತೀನಿ. ಬನ್ರಿ ಹೋಗೋಣ. ಓಕೆ. ಹಾಯ್, ಐ ಆಮ್ ಗ್ರೀಷ್ಮಾ. ಹಾಯ್, ಐ ಆಮ್ ವಿಜಯ್. ಮೊದಲು ನಿಮ್ಗೊಂದು ಕಾಂಪ್ಲಿಮೆಂಟ್. ನೀವು ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್. ನಾವೆಲ್ಲ ಇಲ್ಲಿ ಸೇರಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ರಾಧಾಕೃಷ್ಣ ನಿಮ್ ಬಗ್ಗೆ ಹೇಳಿದ್ರು. ಏನ್ ಹೇಳಿದ್ರು? ಎಲ್ಲ ಹೇಳೇ ಅಲ್ವಾ ಕರ್ಕೊಂಡ್ ಬಂದಿರೋದು, ನಿಮಗ್ ಗೊತ್ತಿಲ್ವಾ? ಎಲ್ಲ ಅಂದ್ರೆ? ನೀವು ನಮ್ಮ ರಾಧಾಕೃಷ್ಣನ್ಗಿಂತ ತುಂಬಾ ಅಂದವಾಗಿದ್ದೀರಾ. ಅವನಾಗೆ ನೀವು ಕೂಡ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ. ಏನ್ ಮಾತಾಡ್ತಾ ಇದ್ದಾರೆ ಅವರು? ಅವರೇನಾದ್ರೂ ಬಾಯ್ ಬಿಟ್ರೆ ಅವನಿ ತಕ್ಷಣ ಹೊರಟೋಗ್ತಾಳೆ. ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಗೋಗುತ್ತೆ. ನಿಮಗ್ ಸಂಕೋಚ ಜಾಸ್ತಿ, ತುಂಬಾ ರಿಸರ್ವ್ಡ್ ಆಗಿರ್ತೀರಾ, ಇನ್ನು ತುಂಬಾನೇ ಹೇಳಿದ್ದಾರೆ. ತುಂಬಾ ಅಂದ್ರೆ? ಎಕ್ಸ್ಕ್ಯೂಸ್ ಮೀ, ನೀವು ಅವನಿಗೆ. ಹೇ ವಿಜಯ್, ನೀವ್ಯಾಕೆ ಇಲ್ಲಿ ಬಂದ್ರಿ? ನೀವ್ ಹೇಗೂ ಪರಿಚಯ ಮಾಡಿಸ್ಲಿಲ್ಲ ಅಂತ ನಾವೇ ಬಂದ್ವಿ. ಬಾಸ್ ನಿಮ್ಮನ್ನು ಕರೀತಿದ್ದಾರೆ, ನೀವು ಹೋಗಿ. ಎಲ್ರೂ ಹೋಗೋಣ ಬನ್ನಿ. ನೀವು ಬನ್ನಿ. ಲೇ, ಅವಳು ಆಮೇಲೆ ಬರ್ತಾಳ್ ಕಣೋ, ಮೊದಲು ನೀವು ಹೋಗಿ. ಅಪ್ಪ ಹೇಳಿದ್ ನಿನಗೆ ಅಲ್ವೇನೋ, ಹೋಗಿ. ಅವ್ರೇನ್ ಮಾತಾಡಿದ್ರು ಅವನಿ? ನೀವ್ ನನ್ ಬಗ್ಗೆ ತುಂಬಾ ಹೇಳಿದಿರಂತೆ. ಅಂತದೇನ್ ಹೇಳಿದ್ರಿ? ಅಮ್ಮಯ್ಯ, ವಿಷಯ ಹೊರಗಡೆ ಬರ್ಲಿಲ್ಲ. ಏನ್ ಹೇಳಿದಿರಾ ಅಂತ ಹೇಳಿ. ಅದು ಹಾ, ನನ್ ಜೊತೆ ಬಂದಿರೋ ಗೆಸ್ಟ್ ಅಂತ ಹೇಳಿದೆ ಅಷ್ಟೇ. ಜಸ್ಟ್ ಬಂದು ವಿಶ್ ಮಾಡಿ ಹೊರಟೋಗೋಣ ಅಂದ್ರಿ. ಬಂದು ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಯ್ತು. ಇನ್ನು ಎಷ್ಟೊತ್ತಿರ್ಬೇಕು? ಇನ್ನೊಂದು 10 ನಿಮಿಷ ಅಷ್ಟೇನೆ. ಹಾಗಿದ್ರೆ ನೀವಿರಿ, ನಾನ್ ಹೊರಡ್ತೀನಿ. ಅವನಿ, ನಾವು ಸಿಟಿಯಿಂದ ತುಂಬಾ ದೂರದಲ್ಲಿದ್ದೀವಿ. ಈ ಟೈಮಲ್ಲಿ ಕ್ಯಾಬ್, ಆಟೋ ಅವೈಲೇಬಲ್ ಇರೋದಿಲ್ಲ. ನಿನಗೆ ತುಂಬಾ ಕಷ್ಟ ಆಗತ್ತೆ. ನನ್ನ ಮಾತು ಕೇಳು. ಸ್ವಲ್ಪ ಹೊತ್ತಾದ್ರೂ ಇರಲಿಲ್ಲ ಅಂದ್ರೆ ನಮ್ಮ ಬಾಸ್ ಏನ್ ಅನ್ಕೋತಾರೆ ಅಂತ ಸ್ವಲ್ಪನಾದ್ರೂ ಯೋಚಿಸು. ಇನ್ನೊಂದು 10 ನಿಮಿಷ ತಾಳ್ಮೆಯಿಂದ ಇರು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಶ್ರೀಕರ್ ಅವ್ರಿಗೆ ಫೋನ್ ಮಾಡ್ಕೊಡಿ, ಮಾತಾಡ್ತೀನಿ. ಅವನಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ತಕ್ಷಣ ಬಂದ್ಬಿಡು ಅಂತಾನೆ. ಇಲ್ಲ, ಅವನೇ ಇಲ್ಲಿಗೆ ಬಂದ್ಬಿಡ್ತಾನೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಅದೇ, ಅವನ ಆಫೀಸ್ನಲ್ಲಿ ಬ್ಯುಸಿ ಆಗಿರ್ತಾನಲ್ವಾ ಅಂತ. ನಾನ್ ಮನೆಗೆ ರೀಚ್ ಆದ್ನೋ ಇಲ್ವೋ ಅಂತ ಅವ್ರು ನನ್ಗೋಸ್ಕರ ಟ್ರೈ ಮಾಡ್ತಿರ್ತಾರೆ. ಒಂದ್ಸಲ ಕಾಲ್ ಮಾಡ್ಕೊಡಿ. ಸಿಗ್ನಲ್ ಸಿಗ್ತಿಲ್ಲ. ನಾನು ಆ ಕಡೆ ಹೋಗಿ ಟ್ರೈ ಮಾಡ್ತೀನಿ. ನಾನು ಬರ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅದು ಹಾಗಲ್ಲ. ನೀನೇನು ಮಾತಾಡಬೇಡ. ನಾನು ಬರ್ತೀನಿ, ಇರು, ಕೂತ್ಕೋ.
ಛೇ, ಅವನಿನ್ನ ನಾನು ಒಂಟಿಯಾಗಿ ಆ ಟೈಮಲ್ಲಿ ಕಳಿಸ್ಲೇಬಾರ್ದಾಗಿತ್ತು. ಎಲ್ಲಿದ್ಯಾ ಅವನಿ? ಅವನಿ, ಶ್ರೀಕರ್ ಹತ್ರ ಮಾತಾಡ್ದೆ, ಆಗಿದ್ದೆಲ್ಲ ಹೇಳಿ ನೀನ್ ನನ್ ಜೊತೆ ಇದೆಯಾ ಅಂತ ಹೇಳ್ದೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಶ್ರೀಕರ್ ಅವರು ನನ್ನ ಹತ್ರ ಮಾತಾಡ್ತೀನಿ ಅನ್ಲಿಲ್ವಾ? ಬ್ಯುಸಿ ಆಗಿರ್ತಾನಲ್ವಾ, ಅದಕ್ಕೆ ಕೇಳಲಿಲ್ವೇನೋ. ಸರಿನಾ, ನೀನ್ ಕುತ್ಕೋ, ನಾನು ಈಗಲೇ ಬರ್ತೀನಿ, ನೀನ್ ಕುತ್ಕೋ ಅವನಿ. ಇದೇ ಫಂಕ್ಷನ್ ಹಾಲು. ನಡೀರಿ ನಡೀರಿ, ಎಲ್ಲ ಇಳೀರಿ ಇಳೀರಿ. ನಡೀರಿ ನಡೀರಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಸಾಮಾನು ಇಳಿಸ್ಕೊಳ್ಳಿ. ಬೇಗ 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 ಆಗ್ಬೇಕು. ಬೇಗ ಬನ್ನಿ ಬನ್ನಿ ಬನ್ನಿ. ಅಣ್ಣ, ಮೊದಲು ಊಟ ಹಾಕ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದೋಗುತ್ತಲ್ವಾ? ಮೊದಲು ಅವ್ರು ಫಂಕ್ಷನ್ ಆಗಬೇಕು, ಆಮೇಲೆ ಊಟದ ವ್ಯವಸ್ಥೆ. ನಿನ್ನ ಬುದ್ಧಿ ಉಪಯೋಗಿಸ್ಬೇಡ. ನನ್ನ ಆದ್ನಿ ನನ್ನ ಬೆನ್ನಿಗೆ ಚೂರಿ ಹಾಕಿರ್ಲಿಲ್ಲ ಅಂದಿದ್ರೆ ಈ ನರಸಿಂಹ ಕಿಂಗ್ ಆಗಿರ್ತಿದ್ದ. ಮಹಾತಾಯಿ ನಿನ್ಗೇನು ಅನ್ಯಾಯ ಮಾಡಿದ್ಲೋ ಗೊತ್ತಿಲ್ಲ. ಹೊರಟಾಗ್ಲಿಂದ ನಿನ್ನ ಆದ್ನಿ ಬಗ್ಗೆನೇ ಮಾತಾಡ್ತಿದ್ಯಾ ನೀನು. ನನ್ನ ಆದ್ನಿ ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಸುಮ್ಮನೆ ಬಿಡೋದಿಲ್ಲ. ನಡೀರಿ ನಡೀರಿ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗತ್ತೆ. ಬೇಗ ಬೇಗ ಎಲ್ರಿಗೂ ಸರ್ವ್ ಮಾಡಿ. ಓಕೆ ಸರ್. ಹುಷಾರಾಗಿಡಿ ಎಲ್ಲ. ಐಟಮ್ಸ್ ಎಲ್ಲ ಘಮ ಘಮ ಅಂತಿದೆ. ಏನೇ ಆದ್ರೂ ದುಡ್ಡಿರೋರೆ. ಎಷ್ಟು ಕಲರ್ಫುಲ್ ಆಗಿದ್ದಾರೆ ನೋಡಿ. ಬೇಡದೇ ಇರೋ ವಿಷಯ ಆಡಿದ್ರೆ ಕೊಡ್ತೀನಿ ನೋಡೀಗ. ರೆಡಿ ಮಾಡೋದು ಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ? ನಾವು ಹುಡುಕ್ತಿರೋದು ನಮ್ಮ ಹತ್ರದಲ್ಲೇ ಇದ್ದಾಗ ಯಾವ ಥರ ಫೀಲ್ ಆಗುತ್ತೋ ನನಗೂ ಕೂಡ ಅದೇ ಥರ ಫೀಲಿಂಗ್ ಆಗ್ತಿದೆ ಅಣ್ಣ. ಹೋಗೋ ಅಷ್ಟರಲ್ಲಿ ಒದೆ ತಿನ್ನೋ ಥರ ಇದೆಯಾ? ಬಂದಿರೋ ಕೆಲಸ ನೋಡು. ಎಲ್ರಿಗೂ ಸ್ನ್ಯಾಕ್ಸು ಕೂಲ್ ಡ್ರಿಂಕ್ಸು ಕೊಡು. ಮುಗಿತಾ? ಹೊರಡೋಣವಾ? ಹೊರಡೋಣ ಅಂತಾನೆ ಅನ್ಕೊಂಡೆ. ಈಗಷ್ಟೇ ನನಗೊಂದು ವಿಷಯ ಗೊತ್ತಾಯ್ತು. ಈ ಫಂಕ್ಷನಲ್ಲೇ ನಮ್ಮ ಬಾಸ್ ನಮಗೆ ಪ್ರಮೋಷನ್ ಅನೌನ್ಸ್ ಮಾಡ್ತಾರಂತೆ. ಇಂಥ ವ್ಯಾಲ್ಯೂಯಬಲ್ ಟೈಮಲ್ಲಿ ಹೊರಟೋದ್ವಿ ಅಂದರೆ ಪ್ರಮೋಷನ್ ಮಿಸ್ ಮಾಡ್ಕೋತೀನಿ. ಬಸ್ ಸ್ಟಾಪ್ ಹತ್ರ ನಿನಗೆ ಹೆಲ್ಪ್ ಮಾಡಿದೆ, ಆದರೆ ಇಲ್ಲಿ ನಿನ್ನ ತುಂಬ ವೆಯ್ಟ್ ಮಾಡಿಸಿ ತೊಂದರೆ ಕೊಡ್ತಿದ್ದೀನಿ ಅಂತ ಅರ್ಥ ಆಗ್ತಿದೆ ಅವನಿ. ನನ್ನ ಪ್ರಮೋಷನ್ಗೋಸ್ಕರ ಇರಲೇಬೇಕು. 5 ನಿಮಿಷ ಕೂಡ ಇರಬೇಕು ಅನ್ನಿಸ್ತಿಲ್ಲ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನಪ್ಪ, ಅಲ್ಲಿ ಕೂತಿರೋ ಮೇಡಮ್ಗೆ ಕೂಲ್ ಡ್ರಿಂಕ್ಸ್ ಕೊಡು. ಆಗಲಿ ಸರ್. ಅಲ್ಲಿ ಕೂತಿರೋ ಮೇಡಮಿಗೆ ಕೂಲ್ ಡ್ರಿಂಕ್ಸ್ ಕೊಡು. ಹಾಂ.